ಸರ್ ಇದು ಯಾಕೆ ಹಿಂಗೆ ಆಗ್ತಾ ಇದೆ ಮೈ ಅಂದ್ರೆ ಹಂದಿ ಜ್ವರ ಬಂದ್ರೆ ಹಂಗೆ ಆಗೋದು. ಹಂದಿ ಕಾಯಿಲೆ ಬಂದ್ರೆ ಮೈಯೆಲ್ಲ ಒಂಥರ ಹಿಂಗೆ ಆಗುತ್ತೆ. ಆ ಥರ ಆಗ್ತಿದ್ಯಾ? ಆಗ್ತಿದ್ಯಾ? ಹಿಂದೆ ಬಚ್ಚಕಪ್ಪ ಅಲ್ಲಿ ಬೇಡ. ಯಾರನ್ನ ಗೌರ್ಮೆಂಟ್ ಡಾಕ್ಟ್ರ್ ಬಂದ್ರ ಇಲ್ಲಿ? ಗೌರ್ಮೆಂಟ್ ಡಾಕ್ಟರ್ ಯಾರು ಬಂದ್ರ? ಯಾರು ಬಂದಿಲ್ವಾ? ಗೊತ್ತಿಲ್ಲ, ನೋಡಿಲ್ಲ. ಬಂದ್ರಲ್ಲಣ್ಣ, ಅದಕ್ಕೆ ಓಡ್ ಬಂದ್ರೆ. ಡಾಕ್ಟ್ರು ಗೌರ್ಮೆಂಟ್ ಡಾಕ್ಟ್ರು. ಹಂದಿ ಜ್ವರಕ್ಕೆಲ್ಲ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ಕೊಡ್ತಾರಲ್ಲ, ಹಂದಿ ಜ್ವರ ಬರ್ತಲ್ಲಣ್ಣ ಫ್ರೀ ಬಡವ್ರಿಗೆ ಅಂತ. ಹಂದಿ ಜ್ವರ ಬರ್ತಲ್ಲ ಅವ್ರಿಗೆ ಫ್ರೀ ಟ್ರೀಟ್ಮೆಂಟು. 25,000 ರೂಪಾಯಿ ಒಬ್ಬರಿಗೆ. ಅಣ್ಣ ಒಂದು ನಿಮಿಷ, ಗಾಡಿ ಇದಾಗಿದೆ, ಅದಕ್ಕೆ ಒಳಗಡೆ ಸ್ಟ್ರಕ್ ಆಗಿದೆ. ಬರ್ತಾ ಇದೆ ನಮ್ಮ ಹುಡುಗ, ಬರ್ತಾವೆ ಅದಕ್ಕೆ. ಹಂದಿ ಜ್ವರ ಬಂದೈತಲ್ಲ ಅಣ್ಣ, ಈಗ ಹಂದಿ ಜ್ವರ ಶುರು ಆಗ್ಬಿಟ್ಟೈತೆ ಎಲ್ಲ ಫುಲ್ ಬೆಂಗಳೂರು ಕಡೆ. ಇಲ್ಲ ಅಷ್ಟೇ ಅಲ್ಲ, ಎಲ್ಲ ಕಡೆ ಮದ್ದೂರು ಟಿವಿಯಲ್ಲಿ ತೋರಿಸ್ತಾರಲ್ಲ ಇವತ್ತು. ನಾನು ನೋಡ್ಕೊಂಬಂದಿಲ್ವ ಈಗ? ಏನೋ ಗೊತ್ತಿಲ್ಲಪ್ಪ, ನಿಮ್ಗೆ ಯಾವ ಚಾನೆಲ್ ನೋಡಿದ್ರೆ ನೀವು? $25,000 ರೂಪಾಯಿ ಕೊಡ್ತಾವ್ರೆ. ಅಲ್ಲ, ನಮ್ಮ ಡಾಕ್ಟ್ರೇ ಇಂಜೆಕ್ಷನ್ ಕೊಡಲ್ಲ, ವಯಸ್ಸಾಗಿರ್ತ ಇಂಜೆಕ್ಷನ್ ಮಾತ್ರ ಬೇಡ. $25,000 ರೂಪಾಯಿ ಕೊಡ್ತಾವ್ರೆ ಹಂದಿ ಜ್ವರ ಬಂದವ್ರಿಗೆ. ಹಂದಿ ಜ್ವರ ಬರ್ದಿರೋರ್ಲ ಹಂದಿ ಜ್ವರ ಅಂತವ್ರೆ. ನೋಡಿ ಕೊಟ್ಕೊಂಡ್ಬಿಡ್ತಾವೆ ಡಾಕ್ಟ್ರು ಒಂದು ಕಡೆಯಿಂದ. ಅದಕ್ಕೆ ನಾನು ಇಲ್ಲಿ ಬಂದು ಕುಂತ್ಕೊಂಡೆ. ಈಗ ಬರ್ತಾನೆ ಇಲ್ಲಿ, ಸುಮ್ಮನೆ ದಯವಿಟ್ಟು ಹೇಳಕ್ಕೆ ಹೋಗ್ಬಿಡಿ. ಹಂದಿ ಜ್ವರ ಅಂತೀನಿ ನಾನು. ಇಲ್ಲಿ ಬನ್ನಿ ಹೇಳ್ತೀನಿ ಏನೋ ಬಾಣ. ಎಲ್ಲರಿಗೂ ಹಂದಿ ಜ್ವರ ಏನು ವಯಸ್ಸಾದವ್ರು ನೋಡ್ಕೊಂಬರ್ತದ ಅದು? ಬೈಲಿ ಹಂದಿ ಜ್ವರ ಬಂದವ್ರಿಗೆ ಡಾಕ್ಟ್ರು ಸೆಂಟ್ರಲ್ ಗೌರ್ಮೆಂಟಿಂದ 50,000ದಿಂದ 25,000 ರೂಪಾಯಿ ಕೊಡ್ತಾವ್ರೆ. ಹಂದಿ ಜ್ವರ ಬಂದವ್ರು ಏನು ಮಾಡ್ತಾವ್ರಂದ್ರೆ ಹಿಂಗೆ ಮಾಡ್ಬೇಕು ಅವರು. ಹಂದಿ ಜ್ವರ ಅದು 25,000 ಏನೂ ಕೇಳಲ್ಲ. ಆಧಾರ್ ಕಾರ್ಡ್ ಏನಿಲ್ಲ, ನಿಮ್ಗೆ ಚೆಕ್ ಮಾಡ್ತಾನೆ ಡಾಕ್ಟ್ರು. ಐತೆ ನಿಮಗೆ ಫೋನ್ಪೇ ಇಮಿಡಿಯೇಟ್ ಸ್ಪಾಟಲ್ಲಿ ಕ್ಯಾಶು. ಅಲ್ಲಿ ಎಲ್ಲ ಇಸ್ಕೊತಾರೆ ನೋಡಲ್ಲ, ಈರಾಗಿ ಇಟ್ಕೊಂಡ್ರು ಅಂಗಡಿಯವರು. ಹೇಳಿದೆ, ಐಡಿಯಾ ಕೊಟ್ಟೆ. ಬಂದ್ರು ಅಣ್ಣ ಡಾಕ್ಟ್ರು ಅಣ್ಣ ಬಾಯಿ ಅಣ್ಣ ಬಾಣ ಕೂತ್ಕೊಳ್ಳಿ. ಏನಾಗಿದೆ ಸರ್? ಏನಾಗಿದೆ? ಹಂದಿ ಜ್ವರ ಬಂದಿದ್ಯಾ? ಹಂದಿ ಜ್ವರ ಸರ್. ಯಾವಾಗಿಂದ? ಆಯ್ತು ಸರ್, 3 ದಿವಸ ಆಯ್ತು. 3 ದಿವಸ ಆಯ್ತಾ? ದುಡ್ಡು ಕೊಡ್ತಾ ಇದ್ದೀವಿ ಸರ್, ಸರ್ಕಾರದಿಂದ ಬಂದಿರೋದು, ನಾವು ಗೌರ್ಮೆಂಟಿಂದ ಬಂದಿರೋದು. ದುಡ್ಡು ಕೊಡ್ತಾ ಇದ್ದೀವಿ, 25,000 ಕೊಡ್ತಾ ಇದ್ದೀವಿ ತೋರಿಸ್ಕೊಳಕ್ಕೆ. ಅದು ಎಲ್ಲಿ ಸರ್? ತುಂಬ ಕಷ್ಟ ಇದೆ ಸರ್ ಮನೆ ಒಳಗಡೆ. ಕೆಲಸನೇ ಇಲ್ಲ. ಮೊದಲೇ ತಿಂಗಳಿಗೊಂದ್ಸತಿ ಸಂಬಳ. ಸೆಂಟ್ರೊಳಗೆ ಇದು ಬೇರೆ ಬಂದ್ಬಿಟ್ಟಿದೆ ಹಂದಿ ಜ್ವರ. ಎಲ್ಲ ಕಡೆ ಕೊಡ್ತಾ ಇದೀವಿ, ಎಲ್ಲ ಕಡೆ. ಚಿಕ್ಕಬಳ್ಳಾಪುರದಿಂದ ಎಲ್ಲ ಬರ್ತಾ ಇದೀವಿ ನಿನ್ನೆಯಿಂದ. ಇನ್ನೊಂದು ಯಾರೋ ಬಂದಿದ್ರು, ಡಾಕ್ಟರ್ ಬಂದಿದ್ರು ಯಾರಾದ್ರು? ಯಾರು ಬಂದಿಲ್ವಾ? ಇವತ್ತು ನಾವೇನಾ? ಅದೇ ಸರ್, ಹಂದಿ ಜ್ವರ ಬಂದ್ರೆ ಹಿಂಗೆ ಆಗತ್ತಾ? ಈ ಥರ ಗೊತ್ತರ ಹಂದಿ ಕಿರ್ಚುತ್ತಲ್ಲ, ಆ ಥರ ಕಿರ್ಚ್ದಂಗೆ ಆಗೋದು, ಥರ ಮೈ ಕುಣಿಸ್ದಂಗೆ ಆಗೋದು, ಥರ ಮಾತಾಡೋಕ್ಕಾರ ಕೆಮ್ಮು ಬರೋದು, ಆ ಥರ ಬರ್ತಾ ಇದೆ. ನಾನು ಆ ಕಸದೊಳಗಡೆ ಹೋಗ್ಬಿಟ್ಟು ಬರೀ ಆ ಕಸ ಚೆಲ್ಲಿರ್ತಾರಲ್ಲ, ಅದು ವಾಸನೆ ನೋಡೋದೆಲ್ಲ ಮಾಡ್ತಾ ಇದ್ದೀನಿ ನೋಡಿ. ಏನು ನಿಮ್ಮ ಹೆಸರು? ಇವ್ರಿಗೆ ನೋಡಿ, ಇವ್ರಿಗೂ ಆಗಿದೆ ಸರ್. ಯಾವಾಗಿಂದ ನಿಮಗೆ ನಿಧಾನ? ಬಚ್ಚಪ್ಪ. ಯಾವಾಗಿಂದ ಬಂತು ನಿಮ್ಮ ಹಂದಿ ಜ್ವರ? ಮುತ್ಯಪ್ಪ. ಮುತ್ಯಪ್ಪನಾ? ನಾನು ಬಚ್ಚಪ್ಪ. ಬತ್ಯಪ್ಪ. ಓಕೆ. ಚೆಕ್ ಮಾಡಿ ಸರ್. ಇವ್ರಿಗಿಲ್ಲ ಇದ್ರೆ ಗೊತ್ತಿಲ್ಲ, ಇವ್ರಿಗಿಲ್ಲ ಅನ್ಸುತ್ತೆ. ನಿಮ್ಗೂ ಆಯ್ತಾನ? ಅವ್ರಿಗೂ ಇದೆ ಅಂತೆ. 25,000 ಕೊಡ್ತೀವಿ ಸರ್. ನೋಡಿ, ಅದೇ ಸುಮ್ಮನಿರ್ರಿ. ಅದೇ ನೋಡಿ, ಈ ಕಡೆ ಬಾಣ, ಈ ಕಡೆ ಬಾ. ನಮ್ಮ ಚಿಕ್ಕಪ್ಪನೇ ಸರ್. ಈ ಕಡೆ ಬಾ ಚಿಕ್ಕಪ್ಪ, ಈ ಕಡೆ ಬಾ. ಬಚ್ಚಪ್ಪ ಅವ್ರು ಮುಚ್ಚೋಣ. ಕಾಯಿಲೆ ಎಷ್ಟ ಬಂದಿದೆ? ಕಾಯಿಲೆ ಎಷ್ಟ? ಅಂದ್ರೆ ಹಂದಿ ಕಚ್ಚಿಲ್ಲ? ಹಂದಿ ಕಚ್ಚಿಲ್ಲ. ಹಂದಿ ಕಚ್ಚಿದಲ್ಲ ಸರ್, ಹಂದಿ ಅಂದರೆ ವಾಸನೆ. ಅಂದರೆ ಅದೊಂದ್ಸತಿ ಹಿಂಗೆ ಓಡೋಗ್ಬಿಡ್ತು ಸಂಧಿ ಒಳಗಡೆಯಿಂದ ಕಾಲು ಟಚ್ ಆಗ್ಬಿಡುತ್ತೆ. ನಂದು ಹಂದಿ ಟಚ್ ಆದರೆ ಅದೇ ಅದ್ರ ಮೇಲೆ ಕೈ ಆಡಿಸ್ತೀವಲ್ವಾ, ಅವಾಗ ಆಗಿರೋದೇನೋ. ಎಲ್ಲಿ ಸಾಗಿದ್ದು? ಅಂದರೆ ಈ ಥರ ಸೌಂಡ್ ಎಷ್ಟಿಂದ ಬರ್ತಾ ಇದೆ? ಯಾವಾಗಿಂದ ಬರ್ತಾ ಇದೆ ಸರ್? ಅದೇನು ಸೆಕೆಂಡ್ಗೂ ಬರುತ್ತಾ?
ವಾರದಿಂದ ಬರ್ತಾ ಇದೆಯಾ? ಅದು 2 ನಿಮಿಷ ಬಿಟ್ಟು ಬರ್ತಾ ಇದೆ, 2 ಸೆಕೆಂಡ್ಗೆ ನೋಡಿ ಜಾಸ್ತಿ ಇದೆ ಮತ್ತೆ ಸರ್. ಆಗ್ತೈತೆ. ಹಾಂ ಸರ್ ನಿಮ್ಗೆ ಫುಲ್ ಕೆಮ್ಮು ಬರ್ತಾ ಇದೆ ಸರ್. ಕೆಮ್ಮು ಜಾಸ್ತಿ ಬರ್ತಾ ಇದೆ, ನಮ್ಮ ಚಿಕ್ಕಪ್ಪನಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ನಿಮಗೆ ಯಾವಾಗಂತ ಬರ್ತಾ ಇದೆ? ನಮ್ಮ ಮಾವ ಅವರು ಸ್ವಲ್ಪ ಆ ಮಾಡಿ ಸರ್. ನೇರಳೆ ತಿಂದಿದ್ರಾ? ನೇರಳೆ ತಿಂದಿದ್ರಾ? ಕಲಂಗಡಿ ಸರ್ ಇವರು ಫಸ್ಟ್ ನಮ್ಮ ಚಿಕ್ಕಪ್ಪ ನೋಡಿ, ಇವರು ಅವ್ರೇನು ಮಾಡ್ತಾರೆ ಸರ್ ಅವರು ಕೇಳಿ, ಅದು ಅವ್ರು ಮಾಡ್ತಾರೆ ನೋಡಿ ಎಷ್ಟು ಇದು ಮಾಡ್ತಾವ್ರು. ತುಂಬಾ ಇದೆ ಸರ್, ಜಾಸ್ತಿ ಆಗಿದೆ ಅವರಿಗೆ. ಜಾಸ್ತಿ ಆದರೆ ಎಷ್ಟು 50 ಸಾವಿರ? ಜಾಸ್ತಿ ಆದರೆ 50 ಸಾವಿರ ಕೊಡ್ತೀವಿ ಸರ್. ನಾರ್ಮಲ್ ಇದ್ರೆ 25 ಸಾವಿರ. ಮೆಲ್ಗೆ ಚಿಕ್ಕಪ್ಪ ಮೆಲ್ಗೆ. ಸ್ವಲ್ಪ ಬೆಳೆದ ಸೆಮೆಲ್ ನೋಡೋಣ. ಜಾಸ್ತಿ ಆಗ್ತಲ್ಲ ನಿಮ್ಗೆಲ್ಲ ನೋಡಿ ನಡೆಯೋಕ್ಕಾಗಲ್ವಾ? ಸೊ ಮುಂದೆ ಬನ್ನಿ ನೋಡೋಣ. ಸರ್ ಇದು ಯಾಕೆ ಹಿಂಗೆ ಆಗ್ತಾ ಇದೆ ಮೈ? ಅಂದ್ರೆ ಹಂದಿ ಜ್ವರ ಬಂದ್ರೆ ಹಂಗೆ ಆಗೋದು. ಹಂದಿ ಕಾಯಿಲೆ ಬಂದ್ರೆ ಮೈಯೆಲ್ಲ ಒಂಥರ ಹಿಂಗೆ ಆಗುತ್ತೆ. ಆ ಥರ ಆಗ್ತಿದ್ಯಾ? ಆಗ್ತಿದ್ಯಾ? ಹಿಂದೆ ಬಾ ಚಿಕ್ಕಪ್ಪ, ಅಲ್ಲಿ ಬೇಡ ಬಾ. ಓಡಾಡಕ್ಕಾಗಲ್ಲ. ಚಿಕ್ಕಪ್ಪ ಈ ಕಡೆ ಬಾ. ಕಡೆ ಬನ್ನಿ. ಮೆಲ್ಲ ಕರ್ಕೊಂಡು ಹೋಗ್ತೀನಿ. ನಿಧಾನ. ಇಲ್ಲ ಈ ಕಡೆ. ನಿಮ್ಮ ಮಕ್ಕಳಿಗೆ ಅಣ್ಣ ತಮ್ಮನ ಸರ್? ಅಣ್ಣ ತಮ್ಮ, ನಮ್ಮ ಮಾವ ಅವರು, ನಮ್ಮ ತಾಯಿಯವ್ರ ಅಣ್ಣ, ಹೌದಾ? ಇವರು ನಮ್ಮ ಚಿಕ್ಕಪ್ಪ. ಅವ್ರ ಹೆಸರೇನು? ಮಾದಪ್ಪ. ಕೇಳಿ ಹೆಸರು. ಏನು ಸರ್ ನಿಮ್ಮ ಚಿಕ್ಕಪ್ಪ ಹೆಸರು? ನಿಮ್ಮ ಮಗನ ಹೆಸರು? ಅಳಿಯ ಹೆಸರೇನು? ಬಚ್ಚಣ್ಣ. ಬಚ್ಚಣ್ಣ. ಯಾಕೆ ಡೌಟಲ್ಲಿ ಹೇಳ್ತೀರಲ್ಲ? ಅವ್ರ ಹೆಸರು ಮಾದಣ್ಣ. ನಿಮ್ಮ ನಮ್ಮ ಹೆಸರು? ಮಾವ ಮಾದ. ಮಾದಪ್ಪ. ನಿಮ್ಮ ಹೆಸರು ಬಚ್ಚಪ್ಪ ಅಲ್ಲ? ಇವ್ರ ಮಗನ ಹೆಸರು, ಚಿಕ್ಕಪ್ಪ ಮಗನ ಹೆಸರು? ಮಾದಪ್ಪ. ಮಾದಪ್ಪ. ಸರಿ ನೋಡಿ ಮತ್ತಾಗ್ತಾ ಇದೆ ನಿಮಗೆ. ಇದು ಸ್ವಲ್ಪ ಕಮ್ಮಿ ಇದೆ ಅನ್ಸುತ್ತೆ, ಜಾಸ್ತಿ ಕೊಡೋಕ್ಕೆ ಹೌದು. ಕಣ್ಣಲ್ಲಿ ನೀರು ಬಂದಿದೆ ಸರ್. ಹಾಂ ಬರುತ್ತೆ. ಕೆಮ್ಮಿ ಪ್ರಶಸ್ತಿಗಳು ತುಂಬ ಯಾರ್ಯಾರು ಕೊಡ್ತಾರೆ ಸರ್, ಹಾಂ ನಮ್ಮಂಥವ್ರಿಗೆ ಪ್ರಶಸ್ತಿಗಳು ಕೊಡಲ್ಲ. ನಿಜ ಸರ್ ನಿಜ. ಫೋನ್ ಬಂತು ನೋಡಿ ಸರ್, ಫೋನ್ ಬಂತು ಅನ್ಸುತ್ತೆ. ಬಂದೇನು ಫೋನ್ ಬಂತು ಸರ್. ಹಲೋ. ನೀವು ಹಂದಿ ಥರ ಮಾಡಿದ್ರೆ ತಾನೇ ಹಂದಿ ಥರ ಮಾಡಬೇಕು, ಹಂದಿ ಥರ ಮಾಡಬೇಕು. ಇದು ಕೊಡ್ತಾರ ಅವರು. ಚಾನೆ ಜಾಸ್ತಿ ಆಗ್ತಾಯಿದೆ ಅನ್ಸುತ್ತೆ ಸರ್. ಜಾನೆ ಈ ಕಾರ ಕರ್ಕೊಂಡು ಹೋಗೋದು ಹಾಸ್ಪಿಟ್ಲಿಗೆ. ಹಾಂ ಕರ್ಕೊಂಡು ಹೋಗ್ಬಿಡೋಣ ಬನ್ನಿ. ಗ್ಲೂಕೋಸ್ ಹಾಕ್ಸ್ಬಿಡ್ತೀವಿ ಒಂದು ಇವಾಗ. ಹಾಂ ಅಯ್ಯೋ ನೋಡ ಅಲ್ಲ ಸರ್, ಗ್ಲೂಕೋಸ್ ಹಾಕ್ಸ್ಬಿಡ್ತೀವಿ. ನಡಿ ಕರ್ಕೊಂಬನ್ನಿ. ಬನ್ನಿ. ಎಲ್ಲಿ ಆಂಬುಲೆನ್ಸ್ ಬಂದಿದೆಯಲ್ಲ, ಬಾ ಚಿಕ್ಕಪ್ಪ, ಲೋ ಬರೋಣ ಬಾ. ನೋಡ್ಯಪ್ಪ. ಚಿಕ್ಕಪ್ಪ ಅಲ್ಲ ಸರ್, ಆಂಬುಲೆನ್ಸ್ ಹೋಗಿ ಗ್ಲೂಕೋಸ್ ಹಾಕ್ಸಿ ಮಾಡ್ತೀವಿ ಬನ್ನಿ ನಿಮಗೆ ಹಾಸ್ಪಿಟ್ಲಿಗೆ. ಬೇಡ, ನಾನು ಹಾಕ್ಸಲ್ಲ. ನಿಮ್ಗೆ ಒಂದು ಜ್ವರ ಇದಾಗಿದ್ದಲ್ಲ, ಹಂದಿ ಕಾಯಿಲೆ ಬಂದಿದ್ದಲ್ವಾ? ಏನೇನು ಬರ್ಲಿ ಇಂಜೆಕ್ಷನ್ ಇಂಜೆಕ್ಷನ್ ಬೇಡ, ಇಷ್ಟೇ ದುಡ್ಡು ಕೊಡ್ಲಾ? ದುಡ್ಡು ಕೊಟ್ಬಿಡಿ. ಅಲ್ಲ ಸರ್, ದುಡ್ಡು ಕೊಡ್ತೀವಿ. ಇರು ಚಿಕ್ಕಪ್ಪ. ನಿಮ್ಗೆ ಹೇಳಿದ್ದು ನಾನೇನು ಕಾಯಿಲೆ ಬಂದವರಿಗೆ ಮತ್ತೆ ಹೆಂಗ್ ಸರ್ ಇದು? ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ, ಇಂಜೆಕ್ಷನ್ ಹಾಕಿ ಕಳಿಸ್ತೀವಿ. ಇಂಜೆಕ್ಷನ್ ಸ್ಕೂಲ್ ಹಿಂದ್ಗಡೆ. ಸರ್ ತಲೆ ಸುತ್ತಾ ಇದೆ ನನಗೆ, ಯಾಕೋ ಒಂಥರ ತಲೆ ಅದು ಕಾಯಿಲೆ ಬಂದ್ರೆ ಹಂಗೆ ಸರ್ ಆಗೋದು. ನಿನ್ ಚಿಕ್ಕ ಸುತ್ತಾಯ್ತಾ ತಲೆ ಚಿಕ್ಕಪ್ಪ? ತಲೆ ಏನು ಸುತ್ತಲ್ಲ, ಬಟ್ ಇದು ಬರ್ತಾ ಇದೆ. ಕೆಮ್ಮು ನೆಗಡಿ ಜಾಸ್ತಿ ಇದಾಗ್ತದೆ. ಜಾಸ್ತಿ ಕಣ್ಣನ್ನು ಆ ಕಡೆ ಹಾಕಿ, ಗಾಡಿ ಆ ಕಡೆ. ಹೋಗ್ರಿ ಹೋಗೋಣ. ಹೋಗಿ. ಏನ್ ಗೊತ್ತಾ ದೊಡ್ಡಪ್ಪ ಎತ್ತು ಬರೋದು. ಚಿಕ್ಕಪ್ಪ, ಏನ್ ಗೊತ್ತಾ ಆಕ್ಚುಲಿ ಆಗಲ್ಲ. ಏನ್ ಗೊತ್ತಾ, ಹಂದಿ ಜ್ವರ ನೋಡಿದಿರಾ ಎಲ್ಲಿ ಅಂತ? ಯಾರು ಯಾವ್ದಾನ ಬರ್ಲಿ, ಯಾರು ಬಂದಿದ್ದು ನೋಡಿದ್ರ ಫಸ್ಟು? ಅಲ್ಲಿ ಅಲ್ಲಿ ಇದು ಸೂಪರ್ ಪುರಿ ಅಂತ ಕಾಮಿಡಿ ಪ್ರೋಗ್ರಾಮ್. ಸೂಪರ್ ಪುರಿ ಅಂತ ನಾವು ಕಾಮಿಡಿಯವರು. ಚಿಕ್ಕಪ್ಪ ನಾವು ಕಾಮಿಡಿಯವರು. ಸೂಪರ್ ಕುರಿ.